ಸ್ವೀಟ್ ಕಾರ್ನ್ ಕಡುಬು. ಇದು ಒಂದು ಡಿಫ್ರೆಂಟ್ ಆದ ಬೆಳಗಿನ ತಿಂಡಿಗೆ ಮಾಡಿಸಿರೋಂಥ ರೆಸಿಪಿ. ತುಂಬ ರುಚಿಕರವಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಕಾರ್ನ್ ಎಲೆಗಳನ್ನೇ ಬಳಸಿ ಕಡುಬನ್ನು ಬೇಯಿಸಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಲುಕ್ ಕೂಡ ಬಂದಿದೆ ಇದಕ್ಕೆ. ಮೊದಲಿಗೆ ಈ ಥರ ಸ್ವೀಟ್ ಕಾರ್ನ್ ಸಿಪ್ಪೆ ಸಮೇತ ತಗೊಂಡ್ರೆ ಒಳ್ಳೆಯದು. ಎಲೆನಲ್ಲೇ ಸುಟ್ಬಿಟ್ಟು ಕಡುಬು ಬೇಯಿಸೋದ್ರಿಂದ ಸಿಪ್ಪೆನ ನೀಟಾಗಿ ತೆಗಿಬೇಕಾಗತ್ತೆ. ಅದಕ್ಕೆ ತುದಿನ ಫಸ್ಟು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ತುದಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ತೆಗಿಯೋದಕ್ಕೆ ಬರುತ್ತೆ. ನೋಡಿ, ಈ ಥರ ಒಂದೊಂದು ಎಲೆನೂ ಹರಿದೋಗದೆ ಇರೋ ಥರ ತೆಕ್ಕೊಳ್ಬೇಕಾಗತ್ತೆ. ಸಿಪ್ಪೆ ಸಮೇತ ಸಿಗಲಿಲ್ಲ ಅಂತಂದರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಕೂಡ ಈ ಕಡುಬನ್ನು ಬೇಯಿಸ್ಬೋದು. ಇದು ಹೊಸ ಥರ ಇರುತ್ತೆ, ಒಂದು ಇನೋವೇಟಿವ್ ಮೆಥಡ್ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಅರಿಶಿಣದ ಎಲೆ, ಬಾಳೆ ಎಲೆ, ಯಾವ ಎಲೆನಾದರೂ ಬಳಸಿ ಕೂಡ ಈ ಕಡುಬನ್ನು ಬೇಯಿಸ್ಕೊಳ್ಬಹುದು. ಇವಾಗ ಬರದೇ ಇದ್ದರೆ ಮತ್ತೆ ಈ ಎಡ್ಜನ್ನು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಎಲೆ ತೆಗಿಯೋದಕ್ಕೆ. ನೋಡಿ, ತಳದಲ್ಲಿ ಕಟ್ ಮಾಡಿದ್ರೆ ಎಲೆ ನೀಟಾಗಿ ಬರುತ್ತೆ. ಇವಾಗ ಪೂರ್ತಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೀಜಗಳನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ, ಕಾರ್ನ್ ಬೀಜಗಳನ್ನ. ಇವಾಗ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ತೀನಿ. ಸುಲಭ, ಬೀಜ ತೆಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಈ ಥರ ಅರ್ಧ ಪೋರ್ಷನ್ ಮಾಡೋದ್ರಿಂದ. ಇವಾಗ ಕಾಳನ್ನೆಲ್ಲ ತೆಕ್ಕೊಳ್ಳೋಣ, ಸ್ವೀಟ್ ಕಾರ್ನೆಲ್ಲ. ತುಂಬ ಎಳೆದಾಗಿದ್ದರೆ ಇದು ಕಡುಬು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ಕಾಳು ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಚಾಕುನಲ್ಲೂ ನಾವು ಈ ಥರ ಟ್ರೈ ಮಾಡ್ಬೋದು. ಇವಾಗ ಇಷ್ಟು ಬೀಜ ಕಲೆಕ್ಟ್ ಆಗಿದೆ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದೊಂದು ಪೂರ್ತಿ ಕಾಳು ಕಾಣಿಸಿದ್ರೂ ಪರವಾಗಿಲ್ಲ, ತರಿಯಾಗಿ ರುಬ್ಕೋಬೇಕು. ಇವಾಗ ಪೂರ್ತಿ ಕಾಳನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಾಯಿತು. ಇವಾಗ ಈ ಮಿಶ್ರಣಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹುರುಳಿಕಾಯಿ ನೋಡ್ಕೊಂಡು ಸ್ವಲ್ಪ ಹಾಕೋಣ. ಕ್ಯಾರೆಟ್ ಸ್ವಲ್ಪ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಹುರಿದಿಟ್ಕೊಂಡಿರೋ ಶುಂಠಿ, ಹಸಿಮೆಣಸಿನ್ಕಾಯಿ. ಇದು ಸ್ವೀಟ್ ಕಾರ್ನ್ ಆದ್ದರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಬೇಕು, ಆ ಸ್ವೀಟ್ ಟೇಸ್ಟನ್ನು ಒಡೆಯೋದಕ್ಕೆ. ಜೀರಿಗೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ಇವಾಗ ಇದಕ್ಕೆ ಒಂದು 4 ಟೀ ಸ್ಪೂನಷ್ಟು ಉಪ್ಪಿಟ್ಟು ರವೆನ ಸೇರಿಸ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಉಪ್ಪು ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡ್ಕೊಂಡು ಬೇಕಾದರೆ ಅಕ್ಕಿ ಹಿಟ್ಟು, ಉಪ್ಪಿಟ್ಟು ರವೆ ಆ್ಯಡ್ ಮಾಡ್ಕೊಳ್ಬೋದು, ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಅನಿಸಿದ್ರೆ. ಇಲ್ಲಿ ಕರೆಕ್ಟಾಗಿದ್ದಂಗಿದೆ, ಆದರೆ ಚೂರು ಉಪ್ಪಿಟ್ಟು ರವೆ ಹಾಕ್ಕೊಳ್ತೀನಿ ನಾನು. 2 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಈಗ ಮಿಶ್ರಣ ರೆಡಿ ಆಯಿತು. ಕಡುಬು ಮಾಡ್ಕೊಳ್ಳೋಣ. ಇವಾಗ ಇದು ಎಲೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದರಲ್ಲಿ ರೆಡಿಯಾಗಿರೋ ಬ್ಯಾಟರ್ನ ಫಿಲ್ ಮಾಡಿ ಸುತ್ತಿಟ್ಟು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ. ಇದಕ್ಕೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮೊಸರು ಹಾಕಬೇಕಾಗಿತ್ತು. ಮೊಸರು ನಾನು ಇಲ್ಲಿ ಹಾಕಲಿಲ್ಲ, ಕಾಳು ಎಳೆದಿದ್ದರಿಂದ ಕರೆಕ್ಟ್ ಕನ್ಸಿಸ್ಟೆನ್ಸಿ ಹಾಗೆ ಬಂತು. ಹಾಗಾಗಿ ಮೊಸರು ಏನು ಹಾಕಲಿಲ್ಲ, ಅವಶ್ಯಕತೆ ಇಲ್ಲ ಮೊಸರು ಹಾಕೋದು. ಇದರಲ್ಲಿ ಇಟ್ಬಿಟ್ಟು ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸಬೇಕಾಗತ್ತೆ.
ಇವಾಗ ಇಡ್ಲಿ ಥರ ಸ್ಟೀಮಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ 15 ನಿಮಿಷ ಬೇಯಿಸೋಣ. ಇದು ಯಾವ ಥರ ಇಟ್ಟರು ನೀಟಾಗಿ ಬೇಯುತ್ತೆ, ಬಿಟ್ಕೊಳ್ಳಲ್ಲ. ಇವಾಗ 18 ಮಿನಿಟ್ಸ್ ಆಯಿತು, ಬೆಂದಿರುತ್ತೆ ಇದು. ನೋಡೋಣ. ಫ್ರೆಂಡ್ಸ್, ಈಗ ಸ್ವೀಟ್ ಕಾರ್ನ್ ಕಡುಬು ಕಾಯಿ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಮಲೆನಾಡು ಕಡೆ ಮಾಡುವಂಥ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಬಟ್ಟಲು ಕಡುಬು ಜೊತೆಗೆ ಮೆಂತ್ಯ ಚಟ್ನಿ ಕಾಂಬಿನೇಷನ್ ಆಗಿ. ಎಣ್ಣೆ ಬಳಸದೆ ಮಾಡೋ ಹೆಲ್ತಿ ಬ್ರೇಕ್ಫಾಸ್ಟ್ ಜೊತೆಗೆ ಮೆಂತ್ಯ ಚಟ್ನಿ ಅಂತೂ ಮಲೆನಾಡು ಕಡೆ ಮಾಡೋ ಸ್ಪೆಷಲ್ ಚಟ್ನಿ, ತುಂಬ ಯೂನಿಕ್ ಟೇಸ್ಟ್ ಇರುತ್ತೆ. ಈಗ ಶುರು ಮಾಡೋಣ. ಈಗ ಬಟ್ಲು ಕಡುಬು ಮಾಡೋದಕ್ಕೆ ಈ ಬಟ್ಲಿನಲ್ಲಿ 1/4 ಕಪ್ಪಷ್ಟು ನೀರು ಇಟ್ಟಿದ್ದೀನಿ. ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತೀನಿ. ಆಮೇಲೆ ಹಿಂದಿನ ದಿವಸದ್ದು ಅನ್ನ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ನೀರಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಅನ್ನ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬರುತ್ತೆ ಬಟ್ಲು ಕಡುಬು. ಅನ್ನ ಹಾಕದೇ ಇದ್ದರೂ ಚೆನ್ನಾಗಿರುತ್ತೆ, ಅನ್ನ ಮಿಕ್ಕಿದ್ರೆ ಬಳಸ್ಕೊಳ್ಬೋದು ಈ ಥರ ಹಾಕಿ. ಇದು ಚೆನ್ನಾಗಿ ಕುದಿಬೇಕು. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈಗ ನೀರು ಕುದೀತಾ ಇದೆ. ಈ ಬಟ್ಲಲ್ಲಿ 1/4 ಬಟ್ಲು ನೀರು ಹಾಕಿದ್ದೆ, ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಈ ಥರ 1-2 ಕುದಿ ಬಂದರೆ ಸಾಕು. ಸಾಕು, ಈಗಿದ್ದೆ ಆಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಈಗ ಇದನ್ನು ಹೊಂದಿಸಿದ್ದಾಯಿತು. ಒಂದು ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಮೆಂತ್ಯ ಚಟ್ನಿಗೆ 2 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಇದನ್ನು ಕೆಂಪಾಗಿ ಹುರ್ಕೊಳ್ಬೇಕು. ಡ್ರೈ ರೋಸ್ಟೇ ಮಾಡ್ಬೋದು, ಎಣ್ಣೆ ಹಾಕೋದು ಬೇಡ. ಮೆಂತ್ಯ ಕಹಿ ಇರುತ್ತೆ, ಹುರಿದ ತಕ್ಷಣ ಕಹಿ ಎಲ್ಲ ಹೊರಟೋಗುತ್ತೆ. ತುಂಬ ಒಳ್ಳೆ ಫ್ಲೇವರು, ಟೇಸ್ಟ್ ಎಲ್ಲ ಕೊಡುತ್ತೆ ಈ ಚಟ್ನಿಗಿದು. ಮೆಂತ್ಯ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕಡಿಮೆ ಉರಿ ಇಟ್ಕೊಂಡು ಹದವಾಗಿ ಹುರಿಬೇಕು. ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತೀನಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿನ ಹುರ್ಕೊಳ್ತೀನಿ. ಬೆಳ್ಳುಳ್ಳಿನ ಎಣ್ಣೆ ಹಾಕಿಬಿಟ್ಟೆ ಹುರಿಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈಗ ಒಣಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ, ಇದಕ್ಕೆ ಸ್ವಲ್ಪ ಬೆಲ್ಲ, 1 ಬಟ್ಲಷ್ಟು ಒಣ ಕೊಬ್ಬರಿ. ಇದನ್ನು ಹಚ್ಚಿಟ್ಕೊಂಡಿದ್ದೀನಿ. ತುರಿಯೋದಕ್ಕಿಂತ ಈಸಿ ಆಗುತ್ತೆ ಹಚ್ಚಿಟ್ಕೊಂಡ್ರೆ ಅಂತ ಹಚ್ಚಿಟ್ಕೊಂಡಿದ್ದೀನಿ. ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇದೆಲ್ಲ ಈಗ ತಣ್ಣಗಾಗಿದೆ. ಹೊಂದಿಸ್ತೀನಿ ಚೆನ್ನಾಗಿ ನಾದ್ಬಿಟ್ಟು. ಸ್ವಲ್ಪ ಒದ್ದೆ ಕೈ ಮಾಡ್ಕೊಳ್ತೀನಿ ಮೊದಲಿಗೆ. ಚೆನ್ನಾಗಿ ಹೊಂದಿಸ್ಬೇಕು ಇದನ್ನು.
ಸಾಕಷ್ಟು ಹೊಂದಿಸಾಗಿದೆ. ಈಗ ಇದನ್ನು ಅರ್ಧ ಮಾಡಿಕೊಂಡು ಅರ್ಧ ಪೋರ್ಷನ್ ತೆಗೆದಿಟ್ಬಿಟ್ಟು ಮತ್ತೆ ಸ್ವಲ್ಪನೇ ಹೊಂದಿಸಿದ್ರೆ ನೀಟಾಗಿ ಬರುತ್ತೆ ಅಂತ ಈ ಥರ ಮೆಥಡ್ ಫಾಲೋ ಮಾಡೋದು. ಈಗ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಡ್ಬೇಕು. ಈ ಥರ ಈಕ್ವಲ್ ಸೈಜ್. ಇದನ್ನೀಗ ಬಟ್ಲು ಶೇಪಲ್ಲಿ ಮಾಡಿಕೊಳ್ಬೇಕು. ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ. ಇದು ನೋಡೋಕೆ ಒಳ್ಳೆ ಕೊಬ್ಬರಿ ಬಟ್ಲು ಥರ ಕಾಣುತ್ತೆ. ತುಂಬ ದಪ್ಪನೂ ಇರಬಾರ್ದು. ತಿನ್ನುವಾಗ ಚಟ್ನಿ ನೆಂಚ್ಕೊಂಡು ತಿನ್ನೋದಕ್ಕೆ ಸುಮಾರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಈಗ ಕಡುಬನ್ನೆಲ್ಲ ಈ ಬಟ್ಲ ಶೇಪಲ್ಲಿ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇದನ್ನು ಈಗ ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಸ್ಟೀಮಲ್ಲಿ ಇಡ್ತಾ ಇದ್ದೀನಿ. ಈಗ ಈ ಥರ ಒಂದು ತೂತು ಇರೋ ಪಾತ್ರೆನಲ್ಲಿ ಇಟ್ಟಿದ್ದೀನಿ. ಇಡ್ಲಿ ಕುಕ್ಕರಲ್ಲಿ ಕೂಡ ಇಡ್ಬೋದು. ಇದೇನು ಅಂಟ್ಕೊಳ್ಳಲ್ಲ, ಮೆತ್ಕೊಳ್ಳಲ್ಲ, ಆರಾಮಾಗಿ ಬೇಯುತ್ತೆ. ಇದಕ್ಕೆ ವೆಯ್ಟ್ ಹಾಕಬಾರ್ದು. ಒಂದು ಕಪ್ಪನ್ನ ಕ್ಲೋಸ್ ಮಾಡಬೇಕು. 10 ನಿಮಿಷ ಸ್ಟೀಮ್ ಮಾಡಬೇಕು. ಇದನ್ನು 10 ನಿಮಿಷ ಸ್ಟೀಮ್ ಮಾಡಿದ್ದಾಗಿದೆ. ಈಗ ತೆಗೆದು ನೋಡೋಣ. ಈಗ ಬಟ್ಲು ಕಡುಬು ರೆಡಿಯಾಗಿದೆ. ಬಿಸಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ತೆಗಿತಾ ಇದ್ದೀನಿ. ಮಲೆನಾಡು ಶೈಲಿಯ ಸಾಂಪ್ರದಾಯಿಕ ತಿಂಡಿ ಬಟ್ಲು ಕಡುಬು ರೆಡಿ ಆಯಿತು. ಇದ್ರ ಜೊತೆಗೆ ಮೆಂತ್ಯ ಚಟ್ನಿ, ಗಟ್ಟಿ ಚಟ್ನಿ 1 ತಿಂಗಳವರೆಗೂ ಇಟ್ಕೊಳ್ಬೋದು ಫ್ರಿಜ್ನಲ್ಲಿ, ಏಕೆಂದರೆ ಒಣ ಕೊಬ್ಬರಿ ಹಾಕಿ ಮಾಡಿರೋದು. ನಾನಿಲ್ಲಿ ಸ್ವಲ್ಪ ಸರ್ವ್ ಮಾಡೋದಕ್ಕೆ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಚಟ್ನಿನ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದ್ರ ಜೊತೆಗೆ ತುಪ್ಪ ಮಸ್ಟ್. ತುಪ್ಪ ತುಂಬಾ ರುಚಿ ಕೊಡುತ್ತೆ.